ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಒಂದಷ್ಟು ಲವ್ ಬರ್ಡ್ಸ್ಗಳು ಕಾಣಿಸುತ್ತೆ ನಮಗೆ. ಅದೇನೋ ಗೊತ್ತಿಲ್ಲ, ಅವರ ಅಭಿಮಾನಿಗಳು ಅಥವಾ ವೀಕ್ಷಕರು ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ, ಯಾರೋ ಒಬ್ರ ಜೊತೆ ಕಂಫರ್ಟಬಲ್ ಝೋನಲ್ಲಿ ಇದ್ದಾರೆ, ಫ್ರೆಂಡ್ಸ್ ಆಗಿದ್ರು ಕೂಡ ಹೊರಗಡೆ ನೋಡೋರಿಗೆ ಪೇರ್ ಚೆನ್ನಾಗಿದೆ ಅಲ್ಲ, ಎಷ್ಟು ಮುದ್ದಾಗಿ ಮಾತಾಡ್ತಿರಲ್ವಾ ಅಂತ ಹೊರಗಡೆನೆ ಒಂದಷ್ಟು ಪೇರ್ ಇರ್ಬೋದೇನೋ ಅಂತ ಊಹಾಪೋಹಗಳು ಬರುತ್ತೆ. ಸೊ ಹಾಗೆ ನೋಡಿದಾಗ ತ್ರಿವಿಕ್ರಮ್ ಅವರು ಭವ್ಯ ಅವರೊಟ್ಟಿಗೆ ಚೆನ್ನಾಗಿರ್ತಾರೆ. ಸೊ ಎಲ್ಲೋ ಲವಿ ಡವಿ ಆಗಿರುತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ಸ್. ಸೊ ಏನ್ ಹೇಳ್ತಾರೆ ಈ ಕಮೆಂಟ್ಗಳಿಗೆ? ಒಂದು ನಮ್ಗೆ ಇನ್ಶಿಯಲಿ ಹೋದಾಗ ಮಾತ್ರ ಜೆಂಡರ್ ಫೀಲಿಂಗ್ಸ್ ಇರುತ್ತೆ, ಹುಡುಗರು ಆ ಥರ ಎಲ್ಲ ಇರುತ್ತೆ. ಹೋಗ್ತಾ 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 ಎಲ್ಲ ಫ್ರೆಂಡ್ ಝೋನ್ಗೆ ಬಿದ್ದುಬಿಡ್ತಾರೆ. ಆ್ಯಂಡ್ ಎಸ್ಪೆಷಲಿ ನಾವು ಭವ್ಯನ್ನ ನಾವು ತಮ್ಮ ಅಂತ ಕರಿತಾ ಇದ್ದಿದ್ದು. ಆ್ಯಂಡ್ ಮೋರ್ ಓವರ್ ಶಿ ಈಸ್ ಸೋ ಕಂಫರ್ಟಬಲ್ ವಿತ್ ಅಸ್. ನನ್ನ ಜೊತೆಗೆ, ರಜತ್ ಜೊತೆಗೆ ಆ್ಯಂಡ್ ಧನು ಜೊತೆಗೆ ತುಂಬಾ ಜಾಲಿಯಾಗಿದ್ರು. ಆ್ಯಂಡ್ ಸೋ ಫಿಟ್ ಗರ್ಲ್. ಆ್ಯಂಡ್ ಹುಡುಗಿರಲ್ಲಿ ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಿದ್ದಿದ್ದು ಭವ್ಯ. ಆ್ಯಂಡ್ ಅವ್ರು ನನ್ನ ಜೊತೆ ಕಂಫರ್ಟ್ ಆಗಿದ್ರು. ನನಗೆ ಧನು ಮತ್ತು ಭವ್ಯ, ಧರ್ಮಣ್ಣ ಮತ್ತು ಅನು, ಮಾನಸ ಇವರೆಲ್ಲರ ಜೊತೆಗೂ ನಾನು ಯಾವ ಥರ ಕ್ಲೋಸ್ ಆಗಿದ್ನೋ ಅವರೆಲ್ಲ ಹೋದ್ಮೇಲೆ ಅದೇ ಕ್ಲೋಸ್ ರಿಲೇಷನ್ಶಿಪ್ ಕಂಟಿನ್ಯೂ ಆಯಿತು. ಈ ಮನೇಲಿ ಒಂದು ಕ್ಲೋಸ್ ಆಗಿ ಎಮೋಷ್ನಲಿ ನೀವು ಬಾಂಡ್ ಆಗ್ದಲೇ ಹೋದರೆ ನಿಮ್ಮ ಲಾಂಗ್ ಸರ್ವೈವಲ್ ತುಂಬ ಕಷ್ಟ. ಎಮೋಷ್ನಲಿ ನೀವು ಯಾರ ಹತ್ರ ಮಾತಾಡ್ತಾನೆ ಇರಬೇಕು. ಅದರ್ವೈಸ್ ನಿಮ್ಮನ್ನು ನಿಮಗೆ ನೇರವಾಗಿ ಯಾರ ಹತ್ರ ಮಾತಾಡೋಕ್ಕೆ ಆಗಲ್ಲ, ಟ್ರಸ್ಟ್ ಇಲ್ಲ ಅಂತಂದರೆ. ಸೊ ಆ ಥರದೊಂದು ವ್ಯಕ್ತಿ ಭವ್ಯ ಆಗಿದ್ರೆ ಅಷ್ಟೇ. ಸೊ ನಿಮಗಿಲ್ಲಿ ಹೆಂಗೆ ಕಾಣಿಸ್ತಿತ್ತು ಅನ್ನೋದು ಐಡಿಯಾ ಇರಲಿಲ್ಲ. ಬಟ್ ನನ್ನ ಅವರ ಮಧ್ಯೆ ಒಂದು ಕಾಂಪಿಟೇಷನ್ ಅಂತೂ ಇತ್ತು ಇನ್ ಬಿಟ್ವೀನ್ ಅಸ್. ಒಂದು ಯಾವುದೇ ಒಂದು ರೀಸನ್ ಸಿಕ್ಕಿದ್ರು ಅವ್ರು ನನ್ನ ಆಚೆ ಹಾಕಕ್ಕೆ ರೆಡಿ ಇದ್ರು, ನಾನು ಅವ್ರನ್ನ ಆಚೆ ಹಾಕಕ್ಕೆ ರೆಡಿ ಇದ್ವಿ. ಬಟ್ ಇನ್ ಬಿಟ್ವೀನ್ ಎಲ್ಲೋ ಆಟದ ಮಧ್ಯೆ ಅದೊಂದು ಕೂತ್ಕೊಂಡು ತಿನ್ನೋದಾಗಿರ್ಬೋದು, ಕಾಫಿ ಟೀ ಕುಡಿಯೋದಾಗಿರ್ಬೋದು, ಇದೆಲ್ಲ ರಜತ್ ಜೊತೆಗೆ ನಾನು ಹೆಂಗಿದ್ದೆ ಅದೇ ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿ ಭವ್ಯನ ಜೊತೆಗೂ ಇದ್ದಿದ್ದೆ ಅಷ್ಟೇ. ಇನ್ನು ತ್ರಿವಿಕ್ರಮ್ ಅವರು ಆಟ ಅಂತ ಬಂದಾಗ ಬಿಟ್ಕೊಡ್ತಾ ಇರಲಿಲ್ಲ, ಒಂದ್ ಕೈ ಮೇಲೆ ಇದ್ರು. ಇನ್ನು ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ಕೂಡ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಬಿಕಾಸ್ ಅದೇ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ. ಆಮೇಲೆ ಜೆನ್ಯೂನ್ ಆಗಿ ಆಟ ಆಡ್ತಿರೋದು ಅಂತ ಬಂದಾಗ ಅಲ್ಲೂ ಕೂಡ ಪ್ಲಸ್ ಪಾಯಿಂಟೇ ಇತ್ತು. ಸೊ ಆದ್ರೂ ಕೂಡ ಯಾಕೆ ರನ್ನರ್ ಅಪ್ ಆದ್ರು, ವಿನ್ನರ್ ಆಗ್ಬೇಕಾಗಿದ್ರು? ನಿಮಗೆ ಏನು ನೆಗೆಟಿವ್ ಇರ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ? ಎಲ್ಲಿ ಎಡವಿದ್ರಿ, ಎಲ್ಲಿ ತಪ್ಪಾಯ್ತು ಅಂತ ನಿಮ್ಮ ಅನಿಸಿಕೆ? ಮೇಡಮ್, ಈಗ 120 ದಿನದಲ್ಲಿ ವಿ ಕಾಂಟ್ ಕ್ಯಾಲ್ಕುಲೇಟ್ ಅವರ್ ಸೆಲ್ಫ್. ಅಂದರೆ ಎಲ್ಲಿ ತಪ್ಪು ಮಾಡಿದ್ದೀವಿ, ಎಲ್ಲಿ ಸರಿ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಆ್ಯಂಡ್ ಈಗ ಜನರು ಒಪಿನಿಯನ್ ಯಾವ ಥರ ತೊಗೋತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಕ್ಲೂಲೆಸ್ ಅದು. ಬಿಕಾಸ್ ನಮಗೆ ಎವ್ರಿಡೇ ಪ್ರೋಸೆಸ್ ಇದ್ದಿದ್ದು ಬಿಗ್ ಬಾಸ್ ಏನು ಮಾತಾಡ್ತಾರೆ ಅದೇನು ಚಟುವಟಿಕೆ ಕೊಡ್ತಾರೆ ಅದು, ಆ್ಯಂಡ್ ಟಾಸ್ಕ್ಗಳು ಏನು ಕೊಡ್ತಾರೆ ಅದಿರುತ್ತೆ ಬಿಟ್ಟರೆ. ಆ್ಯಂಡ್ ಆಚೆ ಏನು ನಡೀತಿರುತ್ತೆ ನಮಗೆ ಐಡಿಯಾನೇ ಇರಲ್ಲ. ಆ್ಯಂಡ್ 120th ಡೇ ನಾನು ಆಚೆ ಬಂದು ಸುದೀಪ್ ಅಣ್ಣನ ಕೈಲಿರಬೇಕಾದ್ರೆ, ಆ್ಯಂಡ್ ದಟ್ ಈಸ್ ಮೈ ಫೈನಲ್ ಮ್ಯಾಚ್. ಫೈನಲ್ ಮ್ಯಾಚಲ್ಲಿ ಜನನೇ ಡಿಸೈಡ್ ಮಾಡಬೇಕು. ಆ್ಯಂಡ್ ಅವರೇ ಹೇಳಬೇಕು ನಾನು ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ಸರಿ ಮಾಡಿದೆ ಅಂತ. ಹನುಮಂತು ಎಲ್ಲಿ ಸರಿ ಮಾಡಿದ್ರು, ಎಲ್ಲಿ ತಪ್ಪು ಮಾಡಿದ್ರು ಅಂತ ಅವರೇ ಹೇಳಬೇಕು. ಸೊ ಆ ಪ್ರೋಸೆಸ್ಸಿಗೆ ಬಿತ್ತು ಅಂದರೆ ನಮ್ಗೆ ಇನ್ನೂ ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಯಾಕಂದ್ರೆ ನಾನು ಫಾಲೋನೇ ಮಾಡ್ಕೊಂಬಂದಿಲ್ಲ. 120 ದಿವಸ ನಾನು ಎಪಿಸೋಡ್ಸ್ ಫಾಲೋ ಮಾಡ್ಕೊಂಬಂದಿದ್ರೆ ಒಂದು ಕ್ಯಾರೆಕ್ಟರ್ ಇಲ್ಲಿ ಬಿತ್ತು ಗುರು ಅಂತ ಹೇಳ್ಬೋದು. ನಮಗದು ಗೊತ್ತೇ ಆಗಲ್ಲ, ಇಂಥ ಕಡೆ ಕಡಿಮೆ ಆಯಿತು, ಇಂಥ ಕಡೆ ಜಾಸ್ತಿ ಆಯಿತು ಅಂತ. ಬಟ್ ನನಗೆ ಇದಿದ್ದು ವೇದಿಕೆ ತನಕ ಹೋಗಬೇಕು ಅನ್ನೋದು. ನಾನು ಎಂಟ್ರಾದಾಗಲೂ ಹೇಳ್ತೀನಿ, ಅಣ್ಣ ನನಗೇನು 4 ವರ್ಷದಲ್ಲಿ ಅದೇನು ಕಳ್ಕೊಂಡಿದ್ದೀನಿ ಅದು ನನಗೆ ಮತ್ತೆ ಬರಬೇಕು. ಸೊ ಈ ವೇದಿಕೆಯಿಂದ ನಂಗೆ ಅದು ಸಿಗಬೇಕು ಅಂತ ಬಂದಿದ್ದೀನಿ. ಟ್ರಸ್ಟ್ ಮೀ, ನಾನು ಆ ವೇದಿಕೆಯಿಂದ ಕೆಳಗೆ ಇಳಿದು ಗೇಟ್ ದಾಟಿದ ತಕ್ಷಣ ನಂಗೆ ಅದೆಲ್ಲ ಸಿಕ್ತು. ಜನಗಳು ಏನು ಪ್ರೀತಿ ತೋರಿಸ್ತಾಯಿದ್ರು, ತ್ರಿವಿಕ್ರಮ್ ಅಂತ ಏನು ಕೂಗ್ತಾಯಿದ್ರು. ಆ್ಯಂಡ್ ಒಳಗೆ ಇದ್ದಾಗ ನನ್ನನ್ನು ನಾನೇ ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಜನಗಳೇನು ಬಂದರು, ನಂಗೆ ಅಲ್ಲೇ ಗೊತ್ತಾಯಿತು ಎಲ್ಲೋ ಒಂದು ಕಡೆ ನಾನು ಜನರು ಮನಸ್ಸು ಗೆದ್ದಿದ್ದೀನಿ ಅಂತ. ನಾನು ಎಲ್ಲೂ ಒಂದು ಕಡೆ ಬಯಾಸ್ಡಾಗಿ ಆಡೋದಾಗ್ಲಿನು ಪ್ಲ್ಯಾನ್ಸ್ಗಳಂತೂ ಇತ್ತು. ಇಲ್ಲಿ ಹೆಂಗೆ ಆಡಬೇಕು, ಏನು ಆಡಬೇಕು ಅನ್ನೋದೆಲ್ಲ ಪ್ಲ್ಯಾನ್ಸ್ಗಳೆಲ್ಲ ಅದೆಲ್ಲ ಆಚೆ ಬಂದು ನೋಡಿದಾಗ ಎಲ್ಲೋ ಒಂದು ಕಡೆ ಸಕ್ಸಸ್ ಆಗಿದ್ದೀನಿ. ಸಾಕು ನನಗಿದು ಮೋರ್ ದೆನ್ ಎನಫ್. ಸೊ ನೆಕ್ಸ್ಟು ನನಗೆ ಪ್ರಾಜೆಕ್ಟ್ಸ್ಗಳು, ಸಿನಿಮಾಗಳಾಗಿರ್ಬೋದು. ಯಾಕಂದರೆ ಒಂದು ಸೀರಿಯಲ್ ಮಾಡಿದ್ದೆ, ಅದಾದಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿದ್ದೆ. ಅದು ಯಾವುದೂ ಒಂದಷ್ಟು ಜನ ರೀಚ್ ಆಗಿರಲಿಲ್ಲ. ಈಗ ಯಾರನ್ನ ಪ್ರೊಡ್ಯೂಸರ್ ಹತ್ರ ಹೋಗಿ ನಾನೊಂದು ಸಿನಿಮಾ ಮಾಡ್ತೀನಿ ಅಂತ ಕೇಳಿದ್ರೆ ಮಾರ್ಕೆಟ್ ಏನು ಅಂತ ಕೇಳೋರು. ಸೊ ಇವತ್ತಿನ ದಿನ ನಾನು ಆಚೆ ಬಂದು ನೋಡಿದಾಗ ಒಂದು ಮಾರ್ಕೆಟಿಗೆ ರೀಚ್ ಆಗೋವಂಥವ್ರು ಹೆಸರು ತಂದು ಕೊಟ್ಟಿದ್ದೆ ಬಿಗ್ ಬಾಸ್ ಅನ್ನೋ ಸ್ಟೇಜು. ಇದಕ್ಕಿಂತ ಗ್ಲಾಡ್ ಏನೂ ಇಲ್ಲ ಮೇಡಮ್. ಕಪ್ ಬರಬೇಕಾಗಿತ್ತು, ದಟ್ಸ್ ಓಕೆ. ಫೈನಲ್ ಮ್ಯಾಚಿಗೆ ರೀಚ್ ಆಗಿದ್ದೀವಿ, ದಟ್ಸ್ ಮೋರ್ ದೆನ್ ಎನಫ್. ಈಗ ಬಿಗ್ ಬಾಸ್ ಮನೆ ಒಳಗಡೆ ಸಿಹಿ ಘಟನೆ ಅಪ್ಪ ಅಂದರೆ ಇದನ್ನು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಈ ಕ್ಷಣನ ಅಂತ ಅಂದರೆ ಅದು ಯಾವ ಕ್ಷಣ ಆಗಿರುತ್ತೆ? ಸಿಹಿ ಘಟನೆ ಅಂತಿಲ್ಲ ನನಗೆ, ಅಂದರೆ ಪ್ರೌಡ್ ಮೂಮೆಂಟ್ ಇದೆ ಒಂದು. ನಾನು ಕ್ಯಾಪ್ಟನ್ ಆಗಿ ಮತ್ತೆ ಇನ್ನೊಂದು ಸತಿ ನನಗೆ ಕ್ಯಾಪ್ಟನ್ ಆಗೋವಂಥ ಅವಕಾಶ ಸಿಗುತ್ತೆ. ಅಲ್ಲಿ ನಾನು ಭವ್ಯ ಅವ್ರಿಗೆ ಹೇಳ್ತೀನಿ, ಇಲ್ಲ ಅಡುಗೆ ವಿಚಾರ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನೆಕ್ಸ್ಟ್ ನೀವು ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ ಅಂತ. ಅದು ಆಚೆ ಬಂದು ನೋಡಿದ್ರೆ ಗೇಮಲ್ಲೊಂದು ಬಾಲ್ ಗೇಮ್ ಇರುತ್ತೆ. ಸೊ ಶಿ ಟ್ರಸ್ಟೆಡ್ ಮೀ ಬ್ಲೈಂಡ್ಲಿ. ನನಗೆ ಅಲ್ಲಿ ಇದ್ದಿದ್ದೇನು ಗೊತ್ತಾ, ನಾನು ಇವ್ರನ್ನ ಹೇಳ್ಬಿಟ್ಟಿದ್ದೀನಿ ನೀವು ಕ್ಯಾಪ್ಟನ್ ಆಗಿ ಅಂತಂದ್ಬಿಟ್ಟು. ಈ ಗೇಮ್ ನಾವು ಗೆಲ್ಲಿಲ್ಲ ಅಂತಂದರೆ ಅಲ್ಲಿ ಒಳಗೆ ಹೇಳಿರೋ ಮಾತು ಸುಳ್ಳಾಗ್ಬಿಡುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಾನು ಅವ್ರಿಗೆ ಟ್ರಂಪ್ ಕಾರ್ಡಾಗಿ ಹೋಗಿರ್ತೀನಿ. ಮಂಜಣ್ಣನಂಥ ಗ್ರೇಟ್ ಪ್ಲೇಯರ್ನ ನಾನು ಸೈಡ್ಗೆ ಇಟ್ಬಿಟ್ಟು ಹೋದಾಗ ನಾನು ಎಲ್ಲೋ ಒಂದು ಕಡೆ ಅವ್ಳು ಕ್ಯಾಪ್ಟನ್ ಆಗದಲ್ಲೇ ಹೋಗಿದ್ದಿದ್ರೆ ನಾನು ಕೆಟ್ಟ ಹೆಸರು ತೊಗೊಂಡ್ಬಿಡ್ತಾ ಇದ್ದೆ. ಯಾಕಂದರೆ ಅವ್ರು 4 ಜನ ನನ್ನನ್ನು ಚೂಸ್ ಮಾಡಿರ್ತಾರೆ, ನಾನು ಭವ್ಯನ ಚೂಸ್ ಮಾಡಿರ್ತೀನಿ. ಭವ್ಯ ಏನಾರ ಆ ವೀಕ್ ಕ್ಯಾಪ್ಟನ್ ಆಗಿಲ್ಲ, ನಾನು ಸೋಲು ಒಪ್ಕೊಂಡಂಗೆ ಆಗ್ಬಿಡೋದು. ಭವ್ಯಂದು ಏನೂ ಆಗ್ತಾ ಇರಲಿಲ್ಲ.
ಶೀ ಟ್ರಸ್ಟೆಡ್ ಮಿ ಬ್ಲೈಂಡ್ಲಿ. ಅಂದರೆ ಟ್ರಂಪ್ ಕಾರ್ಡ್ ನಿಮ್ಗೆ ಯಾರು ಬೇಕು ಅಂತ ವಿಕ್ಕಿ ಬೇಕು ಅಂತ ಕೇಳಿದರು. ನಾನು ನೀವು ಯಾರು ಹೇಳಿದ ರೀಸನ್ ನಂಗೆ ಓಕೆ ಆಗಿಲ್ಲ, ಬಟ್ ನಾನು ಭವ್ಯನ ಏನಕ್ಕೆ ಚೂಸ್ ಮಾಡ್ತೀನಿ ಅಂದರೆ ಈ ವಿಷಯಗಳಿಗೆ ಅಂತ ಭವ್ಯನ ಚೂಸ್ ಮಾಡಿರ್ತೀನಿ. ಅಲ್ಲಿ ಆ ಕ್ಯಾಪ್ಟನ್ಸಿ ಆಟ ಗೆದ್ದಾಗ ನನಗೊಂದು ಕಡೆ ಪ್ರೌಡ್ ಫೀಲಿಂಗ್ ಆಯಿತು. ಎಸ್ ಏನೋ ಟಾಸ್ಕ್ಗಳನ್ನ ತುಂಬ ಚೆನ್ನಾಗಿ ಕ್ರ್ಯಾಕ್ ಮಾಡ್ತಾ ಇದ್ದೀನಿ, ನನಗೆ ಟಾಸ್ಕ್ ಇಲ್ಲೆಲ್ಲೋ ವರ್ಕ್ ಆಯಿತು. ಅದು ಆ್ಯಕ್ಚುಲಿ ತುಂಬ ಟಫ್ ಇತ್ತು ಆ ಗೇಮು. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಕ್ಲೀನಾಗಿ ಅವ್ರನ್ನ ಕರ್ಕೊಂಡೋಗಿ ಆ ಬಾಲ್ ಇಟ್ಟು ವಾಪಸ್ ಬಂದು ಗಂಟೆ ಆ್ಯಕ್ಚುಲಿ ಅವ್ರು ಹೊಡಿಬೇಕಾಗಿರುತ್ತೆ. ಅವ್ರು ಹೊಡೆದಿದ ತಕ್ಷಣ ನನಗೊಂದು ಪ್ರೌಡ್ ಫೀಲಿಂಗ್ ಆಗುತ್ತೆ. ಎಸ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಅಂತ. ಆ್ಯಂಡ್ ಆ ಟೈಮಲ್ಲಿ ಅವ್ರು ಕ್ಯಾಪ್ಟನ್ ಆಗ್ತಾರೆ. ದಿಸ್ ಆಲ್ ಪ್ರೌಡ್ ಮೂಮೆಂಟ್. ಅಂದರೆ ಒಂದು ಒಳ್ಳೆ ಗೇಮ್ ಆಡಿದಾಗ ಆ್ಯಂಡ್ ಅದು ಆಚೆ ಕಡೆ ಜನಕ್ಕೆ ಹೆಂಗೆ ಪೋಟ್ರೆ ಆಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿದಾಗ ನಂಗೆ ಅಲ್ಲಿ ಖುಷಿಯಾದ ಮೂಮೆಂಟ್ ಇತ್ತು. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಒಂದಷ್ಟು ಲವ್ ಬರ್ಡ್ಸ್ಗಳು ಕಾಣಿಸುತ್ತೆ ನಮಗೆ. ಅದೇನೋ ಗೊತ್ತಿಲ್ಲ, ಅವರ ಅಭಿಮಾನಿಗಳು ಅಥವಾ ವೀಕ್ಷಕರು ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ, ಯಾರೋ ಒಬ್ರ ಜೊತೆ ಕಂಫರ್ಟಬಲ್ ಝೋನಲ್ಲಿ ಇದ್ದಾರೆ, ಫ್ರೆಂಡ್ಸ್ ಆಗಿದ್ರು ಕೂಡ ಹೊರಗಡೆ ನೋಡೋರಿಗೆ ಪೇರ್ ಚೆನ್ನಾಗಿದೆ ಅಲ್ಲ, ಎಷ್ಟು ಮುದ್ದಾಗಿ ಮಾತಾಡ್ತಿರಲ್ವಾ ಅಂತ ಹೊರಗಡೆನೆ ಒಂದಷ್ಟು ಪೇರ್ ಇರ್ಬೋದೇನೋ ಅಂತ ಊಹಾಪೋಹಗಳು ಬರುತ್ತೆ. ಸೊ ಹಾಗೆ ನೋಡಿದಾಗ ತ್ರಿವಿಕ್ರಮ್ ಅವರು ಭವ್ಯ ಅವರೊಟ್ಟಿಗೆ ಚೆನ್ನಾಗಿರ್ತಾರೆ. ಸೊ ಎಲ್ಲೋ ಲವಿ ಡವಿ ಆಗಿರುತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ಸ್. ಸೊ ಏನು ಹೇಳ್ತಾರೆ ಈ ಕಮೆಂಟ್ಗಳಿಗೆ? ಒಂದು ನಮ್ಗೆ ಇನ್ಶಿಯಲಿ ಹೋದಾಗ ಮಾತ್ರ ಜೆಂಡರ್ ಫೀಲಿಂಗ್ಸ್ ಇರುತ್ತೆ, ಹುಡುಗಿರು ಹುಡುಗರು ಆ ಥರ ಎಲ್ಲ ಇರುತ್ತೆ. ಹೋಗ್ತಾ 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 ಎಲ್ಲ ಫ್ರೆಂಡ್ ಝೋನ್ಗೆ ಬಿದ್ದುಬಿಡ್ತಾರೆ. ಆ್ಯಂಡ್ ಎಸ್ಪೆಷಲಿ ನಾವು ಭವ್ಯನ್ನ ನಾವು ತಮ್ಮ ಅಂತ ಕರಿತಾ ಇದ್ದಿದ್ದು. ಆ್ಯಂಡ್ ಮೋರ್ ಓವರ್ ಶಿ ಈಸ್ ಸೋ ಕಂಫರ್ಟಬಲ್ ವಿತ್ ಅಸ್. ನನ್ನ ಜೊತೆಗೆ, ರಜತ್ ಜೊತೆಗೆ ಆ್ಯಂಡ್ ಧನು ಜೊತೆಗೆ ತುಂಬಾ ಜಾಲಿಯಾಗಿದ್ದರು. ಆ್ಯಂಡ್ ಸೋ ಫಿಟ್ ಗರ್ಲ್. ಆ್ಯಂಡ್ ಹುಡುಗಿರಲ್ಲಿ ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಿದ್ದಿದ್ದು ಭವ್ಯ. ಆ್ಯಂಡ್ ಅವ್ರು ನನ್ನ ಜೊತೆ ಕಂಫರ್ಟ್ ಆಗಿದ್ದರು. ನನಗೆ ಧನು ಮತ್ತು ಭವ್ಯ, ಧರ್ಮಣ್ಣ ಮತ್ತು ಅನು, ಮಾನಸ ಇವರೆಲ್ಲರ ಜೊತೆಗೂ ನಾನು ಯಾವ ಥರ ಕ್ಲೋಸ್ ಆಗಿದ್ನೋ ಅವರೆಲ್ಲ ಹೋದ್ಮೇಲೆ ಅದೇ ಕ್ಲೋಸ್ ರಿಲೇಷನ್ಶಿಪ್ ಕಂಟಿನ್ಯೂ ಆಯಿತು. ಈ ಮನೇಲಿ ಒಂದು ಕ್ಲೋಸ್ ಆಗಿ ಎಮೋಷ್ನಲಿ ನೀವು ಬಾಂಡ್ ಆಗ್ದಲೇ ಹೋದರೆ ನಿಮ್ಮ ಲಾಂಗ್ ಸರ್ವೈವಲ್ ತುಂಬ ಕಷ್ಟ. ಎಮೋಷ್ನಲಿ ನೀವು ಯಾರ ಹತ್ರ ಮಾತಾಡ್ತಾನೆ ಇರಬೇಕು. ಅದರ್ವೈಸ್ ನಿಮ್ಮನ್ನು ನಿಮಗೆ ನೇರವಾಗಿ ಯಾರ ಹತ್ರ ಮಾತಾಡೋಕ್ಕೆ ಆಗಲ್ಲ, ಟ್ರಸ್ಟ್ ಇಲ್ಲ ಅಂತಂದರೆ. ಸೊ ಆ ಥರದೊಂದು ವ್ಯಕ್ತಿ ಭವ್ಯ ಆಗಿದ್ರೆ ಅಷ್ಟೇ. ಸೊ ನಿಮಗಿಲ್ಲಿ ಹೆಂಗೆ ಕಾಣಿಸ್ತಿತ್ತು ಅನ್ನೋದು ಐಡಿಯಾ ಇರಲಿಲ್ಲ. ಬಟ್ ನನ್ನ ಅವರ ಮಧ್ಯೆ ಒಂದು ಕಾಂಪಿಟೇಷನ್ ಅಂತೂ ಇತ್ತು ಇನ್ ಬಿಟ್ವೀನ್ ಅಸ್. ಒಂದು ಯಾವುದೇ ಒಂದು ರೀಸನ್ ಸಿಕ್ಕಿದ್ರು ಅವ್ರು ನನ್ನ ಆಚೆ ಹಾಕಕ್ಕೆ ರೆಡಿ ಇದ್ರು, ನಾನು ಅವ್ರನ್ನ ಆಚೆ ಹಾಕಕ್ಕೆ ರೆಡಿ ಇದ್ವಿ. ಬಟ್ ಇನ್ ಬಿಟ್ವೀನ್ ಎಲ್ಲೋ ಆಟದ ಮಧ್ಯೆ ಅದೊಂದು ಕೂತ್ಕೊಂಡು ತಿನ್ನೋದಾಗಿರ್ಬೋದು, ಕಾಫಿ ಟೀ ಕುಡಿಯೋದಾಗಿರ್ಬೋದು, ಇದೆಲ್ಲ ರಜತ್ ಜೊತೆಗೆ ನಾನು ಹೆಂಗಿದ್ದೆ ಅದೇ ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿ ಭವ್ಯನ ಜೊತೆಗೆ ಹೋಗಿದ್ದೆ ಅಷ್ಟೇ. ಇನ್ನು ತ್ರಿವಿಕ್ರಮ್ ಅವರು ಆಟ ಅಂತ ಬಂದಾಗ ಬಿಟ್ಕೊಡ್ತಾ ಇರಲಿಲ್ಲ, ಒಂದ್ ಕೈ ಮೇಲೆ ಇದ್ರು. ಇನ್ನು ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ಕೂಡ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಬಿಕಾಸ್ ಅದೇ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ. ಆಮೇಲೆ ಜೆನ್ಯೂನ್ ಆಗಿ ಆಟ ಆಡ್ತಿರೋದು ಅಂತ ಬಂದಾಗ ಅಲ್ಲೂ ಕೂಡ ಪ್ಲಸ್ ಪಾಯಿಂಟೇ ಇತ್ತು. ಸೊ ಆದ್ರೂ ಕೂಡ ಯಾಕೆ ರನ್ನರ್ ಅಪ್ ಆದ್ರು, ವಿನ್ನರ್ ಆಗ್ಬೇಕಾಗಿದ್ರು? ನಿಮಗೆ ಏನು ನೆಗೆಟಿವ್ ಇರ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ? ಎಲ್ಲಿ ಎಡವಿದ್ರಿ, ಎಲ್ಲಿ ತಪ್ಪಾಯ್ತು ಅಂತ ನಿಮ್ಮ ಅನಿಸಿಕೆ? ಮೇಡಮ್, ಈಗ 120 ದಿನದಲ್ಲಿ ವಿ ಕಾಂಟ್ ಕ್ಯಾಲ್ಕುಲೇಟ್ ಅವರ್ ಸೆಲ್ಫ್. ಅಂದರೆ ಎಲ್ಲಿ ತಪ್ಪು ಮಾಡಿದ್ದೀವಿ, ಎಲ್ಲಿ ಸರಿ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಆ್ಯಂಡ್ ಈಗ ಜನರು ಒಪಿನಿಯನ್ ಯಾವ ಥರ ತೊಗೋತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಕ್ಲೂಲೆಸ್ ಅದು. ಬಿಕಾಸ್ ನಮಗೆ ಎವ್ರಿ ಡೇ ಪ್ರೊಸೆಸ್ ಇದ್ದಿದ್ದು ಬಿಗ್ ಬಾಸ್ ಏನು ಮಾತಾಡ್ತಾರೆ ಅದೇನು ಚಟುವಟಿಕೆ ಕೊಡ್ತಾರೆ ಅದು, ಆ್ಯಂಡ್ ಟಾಸ್ಕ್ಗಳು ಏನು ಕೊಡ್ತಾರೆ ಅದಿರುತ್ತೆ. ಬಿಟ್ಟರೆ ಆ್ಯಂಡ್ ಆಚೆ ಏನು ನಡೀತಿರುತ್ತೆ ನಮಗೆ ಐಡಿಯಾನೇ ಇರಲ್ಲ. ಆ್ಯಂಡ್ 120th ಡೇ ನಾನು ಆಚೆ ಬಂದು ಸುದೀಪ್ ಅಣ್ಣನ ಕೈಲಿರಬೇಕಾದ್ರೆ, ಆ್ಯಂಡ್ ದಟ್ ಈಸ್ ಮೈ ಫೈನಲ್ ಮ್ಯಾಚ್. ಫೈನಲ್ ಮ್ಯಾಚಲ್ಲಿ ಜನನೇ ಡಿಸೈಡ್ ಮಾಡಬೇಕು. ಆ್ಯಂಡ್ ಅವರೇ ಹೇಳಬೇಕು ನಾನು ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ಸರಿ ಮಾಡಿದೆ ಅಂತ. ಹನುಮಂತು ಎಲ್ಲಿ ಸರಿ ಮಾಡಿದ್ರು, ಎಲ್ಲಿ ತಪ್ಪು ಮಾಡಿದ್ರು ಅಂತ ಅವರೇ ಹೇಳಬೇಕು. ಸೊ ಆ ಪ್ರೋಸೆಸ್ಸಿಗೆ ಬಿತ್ತು ಅಂದರೆ ನಮ್ಗೆ ಇನ್ನೂ ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಯಾಕಂದ್ರೆ ನಾನು ಫಾಲೋನೇ ಮಾಡ್ಕೊಂಬಂದಿಲ್ಲ. 120 ದಿವಸ ನಾನು ಎಪಿಸೋಡ್ಸ್ ಫಾಲೋ ಮಾಡ್ಕೊಂಬಂದಿದ್ರೆ ಒಂದು ಕ್ಯಾರೆಕ್ಟರ್ ಇಲ್ಲಿ ಬಿತ್ತು ಗುರು ಅಂತ ಹೇಳ್ಬೋದು. ನಮಗದು ಗೊತ್ತೇ ಆಗಲ್ಲ, ಇದು ಇಂಥ ಕಡೆ ಕಡಿಮೆ ಆಯಿತು, ಇಂಥ ಕಡೆ ಜಾಸ್ತಿ ಆಯಿತು ಅಂತ. ಬಟ್ ನನಗೆ ಇದಿದ್ದು ವೇದಿಕೆ ತನಕ ಹೋಗಬೇಕು ಅನ್ನೋದು. ನಾನು ಎಂಟ್ರಾದಾಗಲೂ ಹೇಳ್ತೀನಿ, ಅಣ್ಣ ನನಗೇನು 4 ವರ್ಷದಲ್ಲಿ ಅದೇನು ಕಳ್ಕೊಂಡಿದ್ದೀನಿ ಅದು ನನಗೆ ಮತ್ತೆ ಬರಬೇಕು. ಸೊ ಈ ವೇದಿಕೆಯಿಂದ ನಂಗೆ ಅದು ಸಿಗಬೇಕು ಅಂತ ಬಂದಿದ್ದೀನಿ. ಟ್ರಸ್ಟ್ ಮೀ, ನಾನು ಆ ವೇದಿಕೆಯಿಂದ ಕೆಳಗೆ ಇಳಿದು ಗೇಟ್ ದಾಟಿದ ತಕ್ಷಣ ನಂಗೆ ಅದೆಲ್ಲ ಸಿಕ್ತು. ಜನಗಳು ಏನು ಪ್ರೀತಿ ತೋರಿಸ್ತಾಯಿದ್ರು, ತ್ರಿವಿಕ್ರಮ್ ಅಂತ ಹೆಂಗೆ ಕೂಗ್ತಾಯಿದ್ರು. ಆ್ಯಂಡ್ ಒಳಗೆ ಇದ್ದಾಗ ನನ್ನನ್ನು ನಾನೇ ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಜನಗಳೇನು ಬಂದರು. ನಂಗೆ ಅಲ್ಲೇ ಗೊತ್ತಾಯಿತು ಎಲ್ಲೋ ಒಂದು ಕಡೆ ನಾನು ಜನರು ಮನಸ್ಸು ಗೆದ್ದಿದ್ದೀನಿ ಅಂತ. ನಾನು ಎಲ್ಲೂ ಒಂದು ಕಡೆ ಬಯಾಸ್ಡಾಗಿ ಆಡೋದಾಗ್ಲಿನು ಪ್ಲ್ಯಾನ್ಸ್ಗಳಂತೂ ಇತ್ತು. ಇಲ್ಲಿ ಹೆಂಗೆ ಆಡಬೇಕು, ಏನು ಆಡಬೇಕು ಅನ್ನೋದೆಲ್ಲ ಪ್ಲ್ಯಾನ್ಸ್ಗಳೆಲ್ಲ ಅದೆಲ್ಲ ಆಚೆ ಬಂದು ನೋಡಿದಾಗ ಎಲ್ಲೋ ಒಂದು ಕಡೆ ಸಕ್ಸಸ್ ಆಗಿದ್ದೀನಿ. ಸಾಕು ನನಗಿದು ಮೋರ್ ದೆನ್ ಎನಫ್. ಸೊ ನೆಕ್ಸ್ಟು ನನಗೆ ಪ್ರಾಜೆಕ್ಟ್ಸ್ಗಳು, ಸಿನಿಮಾಗಳಾಗಿರ್ಬೋದು. ಯಾಕಂದರೆ ಒಂದು ಸೀರಿಯಲ್ ಮಾಡಿದ್ದೆ, ಅದಾದಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿದ್ದೆ. ಅದು ಯಾವುದೂ ಒಂದಷ್ಟು ಜನ ರೀಚ್ ಆಗಿರಲಿಲ್ಲ. ಈಗ ಯಾರನ್ನ ಪ್ರೊಡ್ಯೂಸರ್ ಹತ್ರ ಹೋಗಿ ನಾನೊಂದು ಸಿನಿಮಾ ಮಾಡ್ತೀನಿ ಅಂತ ಕೇಳಿದ್ರೆ ಮಾರ್ಕೆಟ್ ಏನು ಅಂತ ಕೇಳೋರು. ಸೊ ಇವತ್ತಿನ ದಿನ ನಾನು ಆಚೆ ಬಂದು ನೋಡಿದಾಗ ಒಂದು ಮಾರ್ಕೆಟಿಗೆ ರೀಚ್ ಆಗೋವಂಥವ್ರು ಹೆಸರು ತಂದುಕೊಟ್ಟಿದ್ದೆ ಬಿಗ್ ಬಾಸ್ ಅನ್ನೋ ಸ್ಟೇಜು. ಇದಕ್ಕಿಂತ ಗ್ಲಾಡ್ ಏನೂ ಇಲ್ಲ ಮೇಡಮ್. ಕಪ್ ಬರಬೇಕಾಗಿತ್ತು, ದಟ್ಸ್ ಓಕೆ. ಫೈನಲ್ ಮ್ಯಾಚಿಗೆ ರೀಚ್ ಆಗಿದ್ದೀವಿ, ದಟ್ಸ್ ಮೋರ್ ದೆನ್ ಎನಫ್. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಸಿಹಿ ಘಟನೆ ಅಪ್ಪ ಅಂದರೆ ಇದನ್ನು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಈ ಕ್ಷಣನ ಅಂತ ಅಂದರೆ ಅದು ಯಾವ ಕ್ಷಣ ಆಗಿರುತ್ತೆ?
ಸಿಹಿ ಘಟನೆ ಅಂತಿಲ್ಲ ನನಗೆ, ಅಂದರೆ ಪ್ರೌಡ್ ಮೂಮೆಂಟ್ ಇದೆ ಒಂದು. ನಾನು ಕ್ಯಾಪ್ಟನ್ ಆಗಿ ಮತ್ತೆ ಇನ್ನೊಂದ್ಸತಿ ನನಗೆ ಕ್ಯಾಪ್ಟನ್ ಆಗೋವಂಥ ಅವಕಾಶ ಸಿಗುತ್ತೆ. ಅಲ್ಲಿ ನಾನು ಭವ್ಯ ಅವ್ರಿಗೆ ಹೇಳ್ತೀನಿ, ಇಲ್ಲ ಅಡುಗೆ ವಿಚಾರ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನೆಕ್ಸ್ಟ್ ನೀವು ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ ಅಂತ. ಅದು ಆಚೆ ಬಂದು ನೋಡಿದ್ರೆ ಗೇಮಲ್ಲಿ ಒಂದು ಬಾಲ್ ಗೇಮ್ ಇರುತ್ತೆ. ಸೊ ಶಿ ಟ್ರಸ್ಟೆಡ್ ಮೀ ಬ್ಲೈಂಡ್ಲಿ. ನನಗೆ ಅಲ್ಲಿ ಇದ್ದಿದ್ದೇನು ಗೊತ್ತಾ, ನಾನು ಇವ್ರನ್ನ ಹೇಳ್ಬಿಟ್ಟಿದ್ದೀನಿ ನೀವು ಕ್ಯಾಪ್ಟನ್ ಆಗಿ ಅಂತಂದ್ಬಿಟ್ಟು. ಈ ಗೇಮ್ ನಾವು ಗೆಲ್ಲಿಲ್ಲ ಅಂತಂದರೆ ಅಲ್ಲಿ ಒಳಗೆ ಹೇಳಿರೋ ಮಾತು ಸುಳ್ಳಾಗ್ಬಿಡುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಾನು ಅವ್ರಿಗೆ ಟ್ರಂಪ್ ಕಾರ್ಡ್ ಆಗಿ ಹೋಗಿರ್ತೀನಿ. ಮಂಜಣ್ಣನಂಥ ಗ್ರೇಟ್ ಪ್ಲೇಯರ್ನ ನಾನು ಸೈಡ್ಗೆ ಇಟ್ಬಿಟ್ಟು ಹೋದಾಗ ನಾನು ಎಲ್ಲೋ ಒಂದು ಕಡೆ ಅವಳು ಕ್ಯಾಪ್ಟನ್ ಆಗದಲ್ಲೇ ಹೋಗಿದ್ದಿದ್ರೆ ನಾನು ಕೆಟ್ಟ ಹೆಸರು ತೊಗೊಂಡ್ಬಿಡ್ತಾ ಇದ್ದೆ. ಯಾಕಂದರೆ ಅವ್ರು 4 ಜನ ನನ್ನನ್ನು ಚೂಸ್ ಮಾಡಿರ್ತಾರೆ, ನಾನು ಭವ್ಯನ ಚೂಸ್ ಮಾಡಿರ್ತೀನಿ. ಭವ್ಯ ಏನಾರ ಅವಿಗೆ ಕ್ಯಾಪ್ಟನ್ ಆಗಿಲ್ಲ, ನಾನು ಸೋಲು ಒಪ್ಕೊಂಡಂಗೆ ಆಗ್ಬಿಡೋದು. ಭವ್ಯಿಂದ ಏನೂ ಆಗ್ತಾ ಇರಲಿಲ್ಲ. ಶೀ ಟ್ರಸ್ಟೆಡ್ ಮೀ ಬ್ಲೈಂಡ್ಲಿ. ಅಂದರೆ ಟ್ರಂಪ್ ಕಾರ್ಡ್ ನಿಮ್ಗೆ ಯಾರು ಬೇಕು ಅಂತ ವಿಕ್ಕಿ ಬೇಕು ಅಂತ ಕೇಳಿದರು. ನಾನು ನೀವು ಯಾರು ಹೇಳಿದ ರೀಸನ್ ನಂಗೆ ಓಕೆ ಆಗಿಲ್ಲ, ಬಟ್ ನಾನು ಭವ್ಯನ ಏನಕ್ಕೆ ಚೂಸ್ ಮಾಡ್ತೀನಿ ಅಂದರೆ ಈ ವಿಷಯಗಳಿಗೆ ಅಂತ ಭವ್ಯನ ಚೂಸ್ ಮಾಡಿರ್ತೀನಿ. ಅಲ್ಲಿ ಆ ಕ್ಯಾಪ್ಟನ್ಸಿ ಆಟ ಗೆದ್ದಾಗ ನನಗೊಂದು ಕಡೆ ಪ್ರೌಡ್ ಫೀಲಿಂಗ್ ಆಯಿತು. ಎಸ್ ಏನೋ ಟಾಸ್ಕ್ಗಳನ್ನ ತುಂಬ ಚೆನ್ನಾಗಿ ಕ್ರ್ಯಾಕ್ ಮಾಡ್ತಾಯಿದ್ದೀನಿ. ನನಗೆ ಟಾಸ್ಕ್ ಇಲ್ಲೆಲ್ಲೋ ವರ್ಕ್ ಆಯಿತು. ಅದು ಆ್ಯಕ್ಚುಲಿ ತುಂಬ ಟಫ್ ಇತ್ತು ಆ ಗೇಮು. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಕ್ಲೀನಾಗಿ ಅವ್ರನ್ನ ಕರ್ಕೊಂಡೋಗಿ ಆ ಬಾಲ್ ಇಟ್ಟು ವಾಪಸ್ ಬಂದು ಗಂಟೆ ಆ್ಯಕ್ಚುಲಿ ಅವ್ರು ಹೊಡಿಬೇಕಾಗಿರುತ್ತೆ. ಅವ್ರು ಹೊಡೆದಿದ ತಕ್ಷಣ ನನಗೊಂದು ಪ್ರೌಡ್ ಫೀಲಿಂಗ್ ಆಗುತ್ತೆ. ಎಸ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಅಂತ. ಆ್ಯಂಡ್ ಆ ಟೈಮಲ್ಲಿ ಅವ್ರು ಕ್ಯಾಪ್ಟನ್ ಆಗ್ತಾರೆ. ದಿಸ್ ಆಲ್ ಪ್ರೌಡ್ ಮೂಮೆಂಟ್. ಅಂದರೆ ಒಂದು ಒಳ್ಳೆ ಗೇಮ್ ಆಡಿದಾಗ ಆ್ಯಂಡ್ ಅದು ಆಚೆ ಕಡೆ ಜನಕ್ಕೆ ಹೆಂಗೆ ಪೋಟ್ರೆ ಆಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿದಾಗ ನಂಗೆ ಅಲ್ಲಿ ಖುಷಿಯಾದ ಮೂಮೆಂಟ್ ಇತ್ತು.